ಐಸಿಸಿ ಇಂಡಿಯಾ ಅಂಡ್ ಶ್ರೀಲಂಕಾದಲ್ಲಿ ನಡೆದಿರೋ 2026 ಟಿ20 ವರ್ಲ್ಡ್ ಕಪ್ ಇಂದ ಬಾಂಗ್ಲಾದೇಶವನ್ನ ಹೊರಹಾಕಿ ಸ್ಕಾಟ್ಲೆಂಡ್ಗೆ ಎಂಟ್ರಿ ನೀಡಿದೆ. ಐಸಿಸಿಯ ಸ್ಕೆಡ್ಯೂಲ್ ಪ್ರಕಾರ ಬಾಂಗ್ಲಾದೇಶದ ಲೀಗ್ ಮ್ಯಾಚಸ್ ಇಂಡಿಯಾದ ಇಡನ್ ಗಾರ್ಡನ್ಸ್ ಹಾಗೂ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿರುತ್ತೆ. ಆದ್ರೆ ಈ ಸಮಯದಲ್ಲಿ ಇಂಡಿಯಾ ಅಂಡ್ ಬಾಂಗ್ಲಾದೇಶದ ನಡುವೆ ಸಂಬಂಧ ಹದಗೆಟ್ಟಿದೆ. ಇದರ ಮಧ್ಯೆ ಬಿಸಿಸಿಐ ಈ ಬಾಂಗ್ಲಾದೇಶದ ಪ್ಲೇಯರ್ಸ್ ನ ಐಪಿಎಲ್ ಇಂದ ಬ್ಯಾನ್ ಮಾಡಿದೆ. ಬಾಂಗ್ಲಾದೇಶ ತನ್ನ ಪ್ಲೇಯರ್ಸ್ ಗೆ ರಕ್ಷಣೆ ಇಲ್ಲ ಅನ್ನೋ ಕಾರಣ ನೀಡಿ ತಮ್ಮ ಮ್ಯಾಚ್ ಗಳನ್ನ ಇಂಡಿಯಾ ಬದಲು ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತ ಐಸಿಸಿ ಮುಂದೆ ಡಿಮ್ಯಾಂಡ್ ಇಡುತ್ತೆ. ಐಸಿಸಿ ಪ್ರಕಾರ ಬೇರೆ ಎಲ್ಲಾ ಟೀಮ್ಸ್ ಗಳು ಇಂಡಿಯಾದಲ್ಲಿ ಆಡೋದಕ್ಕೆ ತಯಾರಿರ್ಬೇಕಾದ್ರೆ ಕೇವಲ ಒಂದು ಟೀಮ್ ಗೋಸ್ಕರ ಸ್ಕೆಡ್ಯೂಲ್ ಚೇಂಜ್ ಮಾಡೋಕ್ ಆಗಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಬಾಂಗ್ಲಾದೇಶ ಐಸಿಸಿ ನಿರ್ಧಾರವನ್ನ ಒಪ್ಪೋದಿಲ್ಲ. ಇದರಿಂದ ಐಸಿಸಿ ಬೇರೆ ಎಲ್ಲಾ ಟೀಮ್ಸ್ ಇಂದ ವೋಟಿಂಗ್ ನಡೆಸುತ್ತೆ. ಟೋಟಲ್ 16 ಬೋರ್ಡ್ ಮೆಂಬರ್ಸ್ ಅಲ್ಲಿ ಬಾಂಗ್ಲಾದೇಶದ ಸಪೋರ್ಟ್ ಗೆ ಕೇವಲ 2 ವೋಟ್ ಮಾತ್ರ ಬೀಳುತ್ತೆ. ಇದರಲ್ಲಿ ಪಾಕಿಸ್ತಾನ ಮಾತ್ರ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡುತ್ತೆ. ಬಾಕಿ ಎಲ್ಲಾ ತಂಡಗಳು ಬಾಂಗ್ಲಾದೇಶಕ್ಕೆ ವಿರುದ್ಧವಾಗಿ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ನಂತರ ಕೂಡ ಬಾಂಗ್ಲಾದೇಶ ತನ್ನ ಗರ್ವವನ್ನ ಬಿಡಲ್ಲ. ಬಾಂಗ್ಲಾದೇಶ ಐಸಿಸಿ ನಿರ್ಧಾರವನ್ನ ಒಪ್ಪದೇ ಇರೋ ಕಾರಣ ಐಸಿಸಿ ದೊಡ್ಡ ಆಕ್ಷನ್ ತಗೊಂಡು ಬಾಂಗ್ಲಾದೇಶವನ್ನ ಟಿ20 ವರ್ಲ್ಡ್ ಕಪ್ 2026 ಇಂದ ಆಚೆ ಇಟ್ಟು ಈ ಜಾಗಕ್ಕೆ ಸ್ಕಾಟ್ಲೆಂಡ್ ಕ್ರಿಕೆಟ್ ಟೀಮ್ಗೆ ಎಂಟ್ರಿ ಇನ್ವಿಟೇಷನ್ ನೀಡಿದೆ.